ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಒತ್ತುವರಿ ತೆರವಿಗೆ ಹೋದಂಥ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿರುವಂಥ ಘಟನೆ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಶಿವಾಜಿನಗರದಲ್ಲಿ AWE ಮಾಧವರಾವ್ ಮೇಲೆ ಹಲ್ಲೆ ಆಗಿದೆ ಅನ್ನೋ ಮಾಹಿತಿ. ಆಪರೇಷನ್ ಫುಟ್ಪಾತ್ ನಡೆಯುವ ಸಂದರ್ಭದಲ್ಲಿ ಒತ್ತುವರಿ ತೆರವಿಗೆ ಅಂತ ಹೋದಂಥ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿರೋದು. ಶಿವಾಜಿನಗರದಲ್ಲಿ AWE ಮಾಧವರಾವ್ ಅವರ ಮೇಲೆ ಹಲ್ಲೆ ಆಗಿದೆ. ಬಸ್ ನಿಲ್ದಾಣದ ಬಳಿ ಒತ್ತುವರಿ ತೆರವು ಮಾಡುವ ವೇಳೆ ಅಪರಿಚಿತರಿಂದ ಹಲ್ಲೆ ಆಗಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತಾರ್, ಎಷ್ಟೊತ್ತಿಗೆ ಆಗಿದ್ದು ಘಟನೆ? ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ? ನಾಗೇಂದ್ರ ಬಾಬು, ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಶಿವಾಜಿನಗರದಲ್ಲಿ ಇವತ್ತು ಒತ್ತುವರಿ ತೆರವು ನಡೀತಾ ಇದೆ. ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ AWE ಮಾಧವರಾವ್ ಮೇಲೆ ಸ್ಥಳೀಯರು ಅಥವಾ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಬಟ್ ಪ್ರಾಥಮಿಕವಾಗಿ ಅವರ ಅಪರಿಚಿತರ ಅನ್ನೋ ಮಾಹಿತಿ ಇದೆ. ಬಟ್ ತದನಂತರದಲ್ಲಿ ಅವರು ಸ್ಥಳೀಯರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಒಂದು AWE ಮುಖ ಮತ್ತು ಕೈ ಭಾಗಕ್ಕೆ ಹಲ್ಲೆ ಮಾಡಿರುವಂತದ್ದು. ಬಟ್ ಶಿವಾಜಿನಗರದಲ್ಲಿ ಹಿಂದೆ ಒಂದು ವಾರದಿಂದಲೂ ಕೂಡ ಒತ್ತುವರಿ ತೆರವಾಗ್ತಾ ಇತ್ತು. ಕೆಲವೊಂದಿಷ್ಟು ರೂಟ್ಗಳನ್ನು ಮಾರ್ಕ್ ಮಾಡಿದ್ರು. ಮೊದಲ ಹಂತವಾಗಿ ಅವರು ಜನರು ಎಷ್ಟು ಅಂದ್ರೆ ಸೇಫೆಸ್ಟ್ ಇರುವಂತಹ ಜಾಗವನ್ನು ಒತ್ತುವರಿ ತೆರವು ಮಾಡಿದ್ರು. ಅದಾದ ನಂತರ ತುಂಬಾ ರಿಸ್ಕ್ ಇರುವಂತಹ ಜಾಗದಲ್ಲಿ ಅಂದ್ರೆ ಎಲ್ಲೆಲ್ಲಿ ವಿರೋಧ ಎದುರಾಗುತ್ತೆ ಅಂತಹ ಸಂದರ್ಭದಲ್ಲಿ AWE ಜೊತೆಗೆ ಒಂದಿಷ್ಟು ಹಿರಿಯ ಅಧಿಕಾರಿಗಳು ಖುದ್ದು ಸ್ಪಾಟ್ ನಲ್ಲಿ ನಿಂತು ಒತ್ತುವರಿಯನ್ನು ತೆರವು ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಮೊದಲಿಗೆ ಏಕಾಏಕಿಯಲ್ಲಿ ಹಲ್ಲೆ ಮಾಡಿರುವಂತದ್ದು. ಇಲ್ಲಿ ಒಂದು ವಿಚಾರ, ಕೆಲವೊಂದಿಷ್ಟು ಜನರಿಗೆ ನೀವು ಯಾಕೆ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಮಾತು ಬರುತ್ತೆ. ಬಟ್ ಇಲ್ಲಿ ಒಂದು ವಿಚಾರ ಏನಂದ್ರೆ, ಫುಟ್ಪಾತ್ ಅಥವಾ ಇತರೆ ಜಾಗವನ್ನು ಒತ್ತುವರಿ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ತೆರವು ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ನೋಟಿಸ್ ಕೊಡುವಂತಹ ಅಗತ್ಯ ಇಲ್ಲ. ಅದು ನಿಯಮ. ಅದರ ಅನ್ವಯ ಅವರು ತಮ್ಮ ನಿಯಮದ ಪ್ರಕಾರ ಒತ್ತುವರಿಯನ್ನು ತೆರವು ಮಾಡ್ತಾ ಇದ್ರು. ಬಟ್ ಈ ಒಂದು ಸಂದರ್ಭದಲ್ಲಿ ಮಾತಿಗೆ ಬೆಳೆದು ತದನಂತರದಲ್ಲಿ ಹಲ್ಲೆ ಮಾಡಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.